ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಮೈನಾ, ನೀನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಅಲ್ಲಿ ಕೆಲ್ಸಗಳು ರಾಶಿ ಬಿದ್ದಿದೆ. ನೀನ್ ನೋಡಿದ್ರೆ ಇವತ್ತಿನ ಟಾರ್ಗೆಟ್ ಕೂಡ ರೀಚ್ ಆಗಿಲ್ಲ. ಬೆಳಗ್ಗೆಯಿಂದ ನೀನ್ ಹೊಲ್ದಿರೋದು 8 ಪೀಸ್ ಅಷ್ಟೇ. ಈ ಕೂತ್ಕೊಂಡು ನೀನ್ ಕೆಲಸ ಮಾಡಿದ್ರು ಟಾರ್ಗೆಟ್ ರೀಚ್ ಆಗೋದು ಕಷ್ಟ ಇದೆ. ಆ ಬಾಲರಾಜು ಗೊತ್ತಾದ್ರೆ ಏನಾಗತ್ತೋ ಏನೋ ಅಂತ ನಾನೇ ಟೆನ್ಷನ್ ಅಲ್ಲಿ ಇದ್ದೀನಿ. ನೀನ್ ನೋಡಿದ್ರೆ ಇಲ್ಲಿ ನಿಂತಿದ್ಯಲ್ಲ. ಆನಂದಣ್ಣ, ಇವತ್ ಒಂದಿನ ಕ್ಷಮಿಸ್ಬಿಡಿ. ಬೆಳಗ್ಗೆಯಿಂದ ನನ್ ಕೈ ಕಾಲಿ ಆಡ್ತಿಲ್ಲ. ಬೇಕಿದ್ರೆ ಇವತ್ತಿನ ಸಂಬಳನ ಹಿಡ್ಕೊಳಕ್ ಹೇಳಿ. ಸಂಬಳ ಎಲ್ಲ ಇಟ್ಕೊಳ್ಳೋದು ಏನ್ ಬೇಡ. ಒಂದ್ ಕೆಲಸ ಮಾಡ್ತೀನಿ, ಜಯಂತಿ, ಮಮ, ಸರಳಕ್ಕ ಇನ್ನೂ ಒಂದಷ್ಟು ಜನ ಪೀಸ್ಗಳನ್ನ ತಗೊಂಡು ನಾನು ನಿನ್ನ ಅಕೌಂಟಲ್ಲಿ ಹಾಕಿಡ್ತೀನಿ. ಬೇಡ ಬೇಡ ಬೇಡ, ಪಾಪ ಅವ್ರಷ್ಟು ಕಷ್ಟಪಟ್ಟು ಹೊಲ್ದಿರೋ ಬಟ್ಟೆನ ನಾನ್ ಹೊಲ್ದೆ ಅಂತ ಹೇಳ್ಕೊಳಕ್ಕೆ ನನ್ಗಿಷ್ಟ ಇಲ್ಲ. ಸುಮ್ನೆ ಹಠ ಮಾಡ್ಬೇಡ ಮೈನಾ. ನಾನೇನು ಕದ್ದು ಆ ಪೀಸ್ಗಳನ್ನ ನಿನ್ನ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಹೇಳಿನೇ ಆ ಪೀಸ್ಗಳನ್ನ ತಗೋತೀನಿ. ಆ ಬಾಲರಾಜು ಗೊತ್ತಾದ್ರೆ ಸುಮ್ಮನೆ ತೊಂದರೆ ಆಗತ್ತೆ. ನಾನೇನೋ ಒಂದು ಮ್ಯಾನೇಜ್ ಮಾಡ್ತೀನಿ. ನೀನು ಇವಾಗ ಒಂದು ಕೆಲಸ ಮಾಡು, ಹೋಗಿ ಎಷ್ಟು ಪೀಸ್ಗಳಾಗತ್ತೋ ಅಷ್ಟು ಪೀಸ್ಗಳನ್ನ ಹೊಲಿ, ಸರಿನಾ? ಸರಿ, ಹೋಗು. ಮೈನಾ, ಏನಾಗಿದೆ ನಿನ್ಗೆ? ಬೆಳಿಗ್ಗೆ ಬ್ಲಡ್ ಟೆಸ್ಟ್ ಕೊಟ್ಟಾಗಿಂದನೂ ಒಂಥರ ಇದ್ಯಾ. ಅಲ್ಲ, ನಿನ್ ಪ್ರಾಬ್ಲಮ್ ಏನು? ಮನೇಲೇನಾದ್ರೂ ಸಮಸ್ಯೆನಾ? ಹಾಗೇನೂ ಇಲ್ಲ ಅಕ್ಕ. ಮೈನಾ, ನಿನ್ ಸಮಸ್ಯೆ ಏನು ಒಂದು ಗೊತ್ತಾಗ್ತಾ ಇಲ್ಲ. ನಿನ್ನ ಕೇಳಿದ್ರೆ ನೀನು ಏನೋ ಹೇಳ್ತಾ ಇಲ್ಲ. ಆ ಮಮ್ಮನ್ ಕೇಳಿದ್ರೆ ನನ್ಗೇನು ಗೊತ್ತೇ ಇಲ್ಲ ಅಂತಾಳೆ. ಅಲ್ಲ, ನಮ್ ಹತ್ರ ಹೇಳ್ಕೊಳಕ್ಕೆ ನಿನ್ಗೆ? ನಿನ್ ಮನ್ಸಲ್ಲೇ ಕೊರಗೋದಕ್ಕಿಂತ ನಮ್ ಹತ್ರ ಹೇಳ್ಕೋಬಾರ್ದಾ? ಅಕ್ಕ, ಏನೂ ಇಲ್ಲ ಅಂತ ಹೇಳ್ದೆ ತಾನೆ. ಹೇಳು ಹೇಳು ಅಂದ್ರೆ ಏನಂತ ಹೇಳಿ? ಸುಮ್ನೆ ಎಲ್ರು ನನ್ಗೆ ಹುಚ್ಚಿಡಿಸ್ತಾ ಇದ್ದೀರಾ. ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ಏನ್ ಎಲ್ರೂ ಸೇರ್ಕೊಂಡು ವಟವಟ ಅಂತಿದ್ದೀರಾ? ಇನ್ 1/4 ಗಂಟೆ ಅಷ್ಟೇ ಟೈಮ್ ಇರೋದು. ಬೇಗ ಕೆಲಸ ಮುಗಿಸಿ ಮುಂದೆ ಹೋಗಿ. ಸರ್, ಇನ್ನು 3/4 ಗಂಟೆ ಟೈಮ್ ಇದೆಯಲ್ಲ ಸರ್? ಇವತ್ತು ಅರ್ಧ ಗಂಟೆ ಮುಂಚೆನೆ ಹೊರಡಿ. ಯಾಕೆಂದ್ರೆ ಬೆಳಿಗ್ಗೆ ಎಲ್ಲ ಟೆಸ್ಟ್ ಮಾಡಿಸಿದ್ರಲ್ಲ, ಅದರ ರಿಪೋರ್ಟ್ಸ್ ಬಂದಿದೆ, ಕಲೆಕ್ಟ್ ಮಾಡ್ಕೊಂಡು ಹೋಗಿ. ದಿನ ಹೀಗೆ ಆ ಟೆಸ್ಟ್ ಈ ಟೆಸ್ಟ್ ಅಂತ ಮಾಡ್ತಿದ್ರೆ ಟಾರ್ಗೆಟ್ ರೀಚ್ ಆಗೋದು ಎಲ್ಲಿಂದ? ನಮ್ಮ ಬಾಸು ಎಂಪ್ಲಾಯೀಸ್ ಫ್ರೆಂಡ್ಲಿ, ಟಾರ್ಗೆಟ್ಗೆ ಡೆಡ್ಲಿ. ಹೈ ಕರ್ಮ. ಇಂಥ ಯಜಮಾನ್ರು ಕೋಟಿಗೊಬ್ಬ 4.